ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಕಾರ ಹುಣ್ಣಿಮೆ ಆಚರಣೆ. ಹೌದು ವೀಕ್ಷಕರೇ, ಆಲ್ಮೇಲ್ ಪಟ್ಟಣದಲ್ಲಿ ಹಿಂದಿನ ಕಾಲದಿಂದಲೂ ಕಾರ ಹುಣ್ಣಿಮೆ ಆಚರಣೆ ಬಹಳ ವಿಶೇಷವಾಗಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದು, ದೇಶಮುಖರ ಬಂಡಿ ಹಾಗೂ ದೇಶಪಾಂಡೆಯವರ ಬಂಡಿ ಓಡಿಸುವ ಪದ್ಧತಿ ಹಿಂದಿನ ಕಾಲದಿಂದಲೂ ಬಹಳ ವಿಶೇಷವಾಗಿದ್ದು, ಈಗಲೂ ಸಹಿತ ಆ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರುವರು. ಈ ಕಾರ ಹುಣ್ಣಿಮೆಯ ಆಚರಣೆಯನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಗಳ ಜನರು ಸಾಗರದಂತೆ ಸೇರುವರು. ಎಲ್ಲ ಜನಾಂಗದವರು ಭೇದ ಭಾವವನ್ನು ಮರೆತು ಕಾರ ಹುಣ್ಣಿಮೆಯನ್ನು ಭಕ್ತಿಯಿಂದ ಆಚರಣೆ ಮಾಡುವರು. ತರತರಹದ ಬಣ್ಣ ಎರಚಿ ಊದಿಸುತ್ತಾ ಬಾರಿಸುತ್ತಾ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವುದು ಆಲ್ಮೇಲ್ ಪಟ್ಟಣದ ವಿಶೇಷತೆ. ಆಲ್ಮೇಲ್ ಪಟ್ಟಣವು ಗಣೇಶ ವಿಸರ್ಜನೆ, ಗ್ರಾಮ ದೇವರಾದ ಶ್ರೀ ಪೀರ್ ಗಾಲಿಸಾಬರ ಜಾತ್ರೆ ಹಾಗೂ ಕಾರ ಹುಣ್ಣಿಮೆ ಆಚರಣೆ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ವರದಿ ಬಸವರಾಜ್ ಪಡಶೆಟ್ಟಿ. ಐತಿಹಾಸಿಕವಾದಂಥ ಆಲ್ಮೇಲ್ ಪಟ್ಟಣದಲ್ಲಿ ರೈತರ ಹಬ್ಬ ಕಾರ ಹುಣ್ಣಿಮೆಯ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ. ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಆಲ್ಮೇಲ್ ಪಟ್ಟಣದ ಈ ಕಾರ ಹುಣ್ಣಿಮೆ ಹಬ್ಬ ಇದೊಂದು ವಿಶೇಷವಾದಂಥ ಹಬ್ಬ. ಕಾರಣ ಇಲ್ಲಿ ಹಿಂದಕ್ಕೆ ಇದು ಒಂದು ದೇಶಕತಿ ಸಂಸ್ಥಾನದ ಒಂದು ಪಟ್ಟಣ, ಎಳಮೇಲಿ ಪಟ್ಟಣ. 84 ಹಳ್ಳಿಗಳ ರಾಜ ಒಡೆತನದ ದೇಶಕತಿ ಒಡೆತನದ ಪಟ್ಟಣ ಇದು. ಇಲ್ಲಿ ಈ ಕಾರ ಹುಣ್ಣಿಮೆ ವಿಶೇಷತೆ ಏನಪ್ಪ ಅಂತಂದರೆ, ಆಲ್ಮೇಲಕ್ಕೆ 4 ಅಗಶಿ ಬಾಗಿಲು ಇರುವಂಥದ್ದು, ಸುತ್ತಲೂ ಕೋಟೆ ಗೋಡೆ ಇರುವಂಥ ಒಂದು ಪಟ್ಟಣ ಇದು. ಇಲ್ಲಿ ಕರಿ ಹರಿಯುವಂಥ ಒಂದು ಸಂಭ್ರಮ ನಡೀತೈತಿ. ಈ ಕರಿ ಹರಿಯುವಂಥ ಸಂಭ್ರಮ ದೇಶಮುಖರ ಮನೆಯಿಂದ ಒಂದು ದೊಡ್ಡದಾದಂಥ ಬಂಡಿ, ಆಮೇಲೆ ದೇಶಪಾಂಡೆಯವರ ಮನೆತನದಿಂದ ಈ ಒಂದು ಬಂಡಿ, ಇವೆಲ್ಲ ಲಕ್ಷ್ಮೀ ಬಂಡಿಗಳು ಅನ್ನುವಂಥ ಒಂದು ಪ್ರತೀತಿ ನಾವು ಅನೇಕ ತಲೆಮಾರುಗಳಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ಇಲ್ಲಿ ದೇಶಮುಖರ ಮನೆಯಲ್ಲಿರುವಂಥ ಆ ಒಂದು ಲಕ್ಷ್ಮೀ ಬಂಡಿ ನಡುವೂರು ಲಕ್ಷ್ಮೀ ಬಂಡಿ ಅನ್ನುವಂಥ ಒಂದು ವಿಶೇಷತೆ ಇದೆ. ಇಲ್ಲಿ ಆಲ್ಮೇಲ್ ಪಟ್ಟಣದಲ್ಲಿ ದೇಶಮುಖರ ಮನೆಯಿಂದ ಕೂಡ ಬರುವಂಥ ಬಂಡಿ, ದೇಶಪಾಂಡ್ರ ಮನೆಯಿಂದ ಬರುವಂಥ ಬಂಡಿ ದರ್ಗಾದ ಗ್ರಾಮ ದೇವತೆ ಗಾಲಿಬ್ ಸಾಹೇಬ್ ದರ್ಗಾದ ಮುಂದೆ 5 ಸುತ್ತುಗಳನ್ನು ಸುತ್ತಿ ಊರ ದೇವರ ಅಗಶಿಗೆ ಕರಿ ಹರಿಯುವಂಥ ಒಂದು ಸಂಭ್ರಮ. ನಾವು ಇವತ್ತಿನ ದಿವಸ ಇಲ್ಲಿರುವಂಥ ರೈತರು ಆ ಕರಿ ಹರಿಯುವಂಥ ಸಮಯದೊಳಗೆ ಎತ್ತುಗಳ ಮೇಲೆ ಲೆಕ್ಕಾಚಾರವನ್ನು ಹಾಕ್ತಾರೆ. ಯಾವ ರೀತಿ ಎತ್ತುಗಳು ಓಡಾಟ ಮಾಡೋದು, ಮುಂದಿನ ಮಳೆ ಬೆಳೆಗಳನ್ನು ತಮ್ಮದೇ